ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿಜಯೇಂದ್ರಗೆ ಕೊನೆಗೂ ಹೈಕಮಾಂಡ್ ಬಿಗ್ ಗಿಫ್ಟ್, ಆ ಮಹತ್ವದ ಸುಳಿವನ್ನ ಈಗ ಕೊಡ್ತಾ ಇರೋದು ಡೆಲ್ಲಿಯಿಂದ ಬಂದ ಬಳಿಕ, ಕುಂಭಮೇಳದಿಂದ ಬಂದ ಬಳಿಕ. ಹಾಗಾದ್ರೆ ಸಿಕ್ಕಿರುವ ಶುಭ ಸುದ್ದಿ ಅಂತದ್ದು. ಯತ್ನಾಳ್ ವಿರುದ್ಧ ಆಕ್ಷನ್ ಮತ್ತು ನೋಟಿಸ್ನ ವಿಚಾರದಲ್ಲಿ ಅಸಲಿಯತ್ತನ್ನ ತೆರೆದಿಟ್ಟಿದ್ದಾರೆ BY ವಿಜಯೇಂದ್ರ. ಕುತೂಹಲ ಕಾರಣ ಆಗಿದೆ ಈಗ ಡೆಲ್ಲಿ ವಿಸಿಟ್ ಬೆನ್ನಲ್ಲೇ, ವಾಪಸ್ಸಾದ ಬೆನ್ನಲ್ಲೇ ವಿಜಯೇಂದ್ರ ಈ ಹಿಂಟ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ. ಶುಕ್ರವಾರ ಅಂತಿಮವಾಗಿ ಇನ್ನೂ ಒಂದಿನ 72 ಗಂಟೆಗಳ ಗಡುವು ಮುಗಿದ ಮೇಲೂ ಕಾದು ನೋಡೋಣ ಅಂತ ಬಿಟ್ಟಿದ್ದು, ವೀಕೆಂಡ್ನಲ್ಲಿ ಆಘಾತ ಎದುರಾಗತ್ತೆ ಅನ್ನುವ ಸುದ್ದಿ ಡೆಲ್ಲಿಯಿಂದ ಸಿಡಿದಿದೆ. ಯತ್ನಾಳ್ ಕೂಡ ಅದೇ ನಿರೀಕ್ಷೆಯಲ್ಲಿದ್ದಾರೆ. ತಗೊಳ್ಳಿ ಆ್ಯಕ್ಷನ್ನ ಆಗಲೇ ನನಗೂ ಲಾಭ ಆಗೋದು. ಎಷ್ಟು ದಿನ ಅಂತ ಹೀಗೆ ಕೇಳ್ತಾ ಇರೋದು, ಅವ್ರು ಕೊಡಲ್ಲ, ನಾನು ಬಿಡಲ್ಲ, ಇದು ಮುಗಿದು ಬಿಡಲಿ ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಇನ್ನು ಮುಂದೆ ಹೀಗೆ ಬಿಟ್ಟರೆ ಆಗಲ್ಲ ಅನ್ನೋ ತೀರ್ಮಾನ ಮಾಡಿದೆ ಅಲ್ವಾ. ಇದ್ರ ನಡುವೆ ಈಗ ವಿಜಯೇಂದ್ರ ನೋಟಿಸ್ನ ಅಸಲಿಯತ್ತೇನು ಅನ್ನೋದನ್ನ ತೆರೆದಿಟ್ಟಿರೋದು. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಬಗೆಹರಿತಾ ಇದೆ, ಎಲ್ಲ ಸಮಸ್ಯೆಗೂ ಹೈಕಮಾಂಡ್ ಫುಲ್ ಸ್ಟಾಪ್ ಇಡ್ತಾ ಇದೆ ಅಂತೂ ಇಂತೂ ಅನ್ನೋದನ್ನ ವಿಜಯೇಂದ್ರ ಹೇಳ್ತಿದ್ದಾರೆ. ಬಹುಶಃ ಮೀಡಿಯಾಗಳಿಗಿನ್ನೂ ಕೆಲಸ ಇಲ್ಲ, ಪಾಪ ಬೇಜಾರಾದ್ರೇನೋ ನೀವು, ಆದರೆ ಹೈಕಮಾಂಡ್ ಎಲ್ಲವನ್ನ ಸರಿ ಮಾಡ್ತಿದೆ ಅಂತ. ಯತ್ನಾಳ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ಗೆ ನೋಟಿಸ್ ಕೊಟ್ಟಿರೋದು ನಾನು, ಕೇಂದ್ರದ ಶಿಸ್ತು ಸಮಿತಿ ಕೊಟ್ಟಿದೆ ಅನ್ನೋದನ್ನ ಅವರು ಖಚಿತಪಡಿಸ್ತಿದ್ದಾರೆ. ಯಾಕಂದ್ರೆ ಯತ್ನಾಳ್ ನನಗೆ ನೋಟಿಸ್ ಬಂದಿಲ್ಲ, ಬಂದರೂ ಆ ನೋಟಿಸ್ ಸಿಕ್ಕರೂ ನಾನು ಉತ್ತರ ಕೊಡಲ್ಲ, ಅಂಥದ್ದೆಲ್ಲ ಎಷ್ಟೋ ನೋಟಿಸ್ ನೋಡ್ಬಿಟ್ಟಿದ್ದೀನಿ, ಬಗ್ಗೋ ಮಗ ನಾನಲ್ಲ ಅಂತ ಹೈಕಮಾಂಡ್ಗೆ ಸೆಡ್ ಹೊಡೆದಿದ್ರು. ಈಗ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿಯೇ ನೋಟಿಸ್ ಅನ್ನ ಜಾರಿ ಮಾಡಿರೋದು ಹೌದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಖಚಿತಪಡಿಸ್ತಿದ್ದಾರೆ. ಆಕ್ಷನ್ ಏನು, ಉಚ್ಚಾಟನೆಯ ಅನ್ನೋದ್ರ ಬಗ್ಗೆ ನಾನು ಅದಕ್ಕೆ ಉತ್ತರಿಸಲ್ಲ, ಕಾದ್ ನೋಡಿ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ. ಮುಂದೇನು ಹಾಗಾದ್ರೆ ರಾಜ್ಯಾಧ್ಯಕ್ಷ ಆಯ್ಕೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಸುಳಿವು ಸಿಗ್ತಾ ಇದೆ. ತಣ್ಣಗಾಗಿರೋ ನಿಮಗೆ ಬೇಜಾರಾಗಿರ್ಬೇಕು. ಇಲ್ಲ, ಭಾಳ ಜನಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ, ಅತಿ ಶೀಘ್ರದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅಂತೇಳಿ. ಎಲ್ಲ ಸಮಸ್ಯೆಗಳು, BJPಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ. ನೋಟಿಸ್ ಕೊಟ್ಟಿರೋದು ನಾನಲ್ಲ, ಕೇಂದ್ರದ ಶಿಸ್ತು ಸಮಿತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಹೆಚ್ಚೇನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಡೆಲ್ಲಿಗೂ ಹೋಗಿದ್ದೇನೆ, ಡೆಲ್ಲಿ ನಂತರ ಕುಂಭಮೇಳಕ್ಕೂ ಹೋಗಿ ಬಂದಿದ್ದೇನೆ. ಎಲ್ರಿಗೂ ಕೂಡ ಒಳ್ಳೇದಾಗ್ತದೆ ಅನ್ನೋ ವಿಶ್ವಾಸ ಇದೆ. ವಿಜಯೇಂದ್ರ ಮಾತಲ್ಲಿ ಹಿಂಟ್ ಸಿಗ್ತಾ ಇದೆ, ಎಲ್ಲವೂ ಒಳ್ಳೇದಾಗ್ತಾ ಇದೆ. ಕುಂಭಮೇಳಕ್ಕೆ ಹೋಗಿ ಬಂದಿದ್ದೀನಿ, ಡೆಲ್ಲಿಗೂ ಹೋಗಿ ಬಂದಿದ್ದೀನಿ, ಎಲ್ಲ ಒಳ್ಳೆಯ ಸುದ್ದಿ ಬರ್ತಿದೆ ಅನ್ನೋದು ವಿಜಯೇಂದ್ರ ಮಾತು. ನಗುಮುಖದಲ್ಲಿ ರಾಜ್ಯಕ್ಕೆ ಆಗಮಿಸಿದ ವಿಜಯೇಂದ್ರ. ಸೊ ವಿಜಯೇಂದ್ರಗೆ ಪಟ್ಟ ಮತ್ತೊಮ್ಮೆ ಸಿಕ್ಕೋದು ಗ್ಯಾರಂಟಿ ಆಗಿಬಿಟ್ಟಿದೆಯಾ? ಬಹುತೇಕ ಅದು ಫಿಕ್ಸ್ ಅಂತಾನೆ ಈಗ ಸುದ್ದಿ ಬರ್ತಿರೋದು. ಯಾಕಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಂಗಳವಾರ ಬರ್ತಾರೆ. ಅಭಿಪ್ರಾಯ ಸಂಗ್ರಹ ಅಂತ ಒಂದು ನಡೆಯುತ್ತೆ. ಶಾಸಕರು, ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ವಿವಿಧ ಘಟಕಗಳಿಂದ ಅಭಿಪ್ರಾಯ ಸಂಗ್ರಹ ಆಗುತ್ತೆ. ವೋಟಿಂಗ್ ಆಗಿದ್ರೆ ಇವರಿಗೆಲ್ಲ ವೋಟಿಂಗ್ ರೈಟ್ಸ್ ಇರ್ತಿತ್ತು. ಆದರೆ ವೋಟಿಂಗ್ ಮಾಡಿ ಪಕ್ಷದಲ್ಲಿ ಒಡಕು ಮತ್ತಷ್ಟು ಜಾಸ್ತಿ ಮಾಡೋ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಇದುವರೆಗೆ ಅದು ನಡೆದೇ ಇಲ್ಲ ಕರ್ನಾಟಕ BJPಯಲ್ಲಿ ಆ ರೀತಿ ಸೀಕ್ರೆಟ್ ವೋಟಿಂಗ್ ಮೂಲಕ ಅಧ್ಯಕ್ಷ ಆಯ್ಕೆ. ಸೊ ಈಗಲೂ ಕೂಡ 18ನೇ ತಾರೀಕಿಗೆ ಬಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಎಲ್ಲ ವಿವಿಧ ಘಟಕಗಳಿಂದ ಅಭಿಪ್ರಾಯ ಸಂಗ್ರಹ ಮಾಡಿ ಅಧ್ಯಕ್ಷರ ಆಯ್ಕೆ, ಚುನಾವಣೆ ಅನ್ನೋ ರೀತಿಯ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾರೆ. ಚುನಾಯಿತ ಅಧ್ಯಕ್ಷರು ಅನ್ನುವಂಥ ಒಂದು ಬಲ ಸಿಕ್ಕಂತಾಗತ್ತೆ. ಸೊ ವಿಜಯೇಂದ್ರ ಮರು ಆಯ್ಕೆ ಬಹುತೇಕ ಖಚಿತ ಅನ್ನೋ ಸುಳಿವು ಸಿಗ್ತಿದೆ. ಆದರೆ ರೆಬಲ್ ನಾಯಕ ಯತ್ನಾಳ್ ಹೊರ ನಡೆಯೋದಷ್ಟೇ ಅಲ್ಲ, ವಿಜಯೇಂದ್ರ ಆಯ್ಕೆಯ ಬಳಿಕ ಒಂದಿಷ್ಟು ಜನ ಪ್ರಮುಖರು ತಾವಾಗೆ ರಾಜೀನಾಮೆ ಕೊಡುವಂಥ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರಂತೆ. ಈಗ ವಿಜಯೇಂದ್ರನೇ ಮತ್ತೆ ಆಯ್ಕೆ ಆಗ್ತಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ತಾವಾಗೆ ರಾಜೀನಾಮೆ ಕೊಟ್ಟು ಪಕ್ಷದ ವಿರುದ್ಧ ಕಿಡಿಕಾರೋದು, ಹೊರಗಡೆ ಬಂದು ಎಲ್ಲವನ್ನ ತೆರೆದಿಡ್ತೀವಿ ಅಂತ ಸೆಡ್ ಹೊಡೆಯೋದು ಅನ್ನೋದು ಕೆಲವರ ಲೆಕ್ಕಾಚಾರ ಒಳಗೊಳಗೆ ಆಗ್ತಿರೋದು. ಸೊ ಯತ್ನಾಳ್ ಅವರನ್ನ ಹೊರದಬ್ಬಿದ್ರೆ ಅವರೊಬ್ಬರನ್ನೇ ಬಿಡಲ್ಲ ಅಂತ ಕೆಲವು ನಾಯಕರು ಈಗ ರೆಡಿ ಆಗಿದ್ದು ರಾಜೀನಾಮೆಗೆ ಮುಂದಾಗಿದ್ದಾರಂತೆ. ಸೊ ಮುಂದೇನು ಹಾಗಾದ್ರೆ? ರೆಬಲ್ ನಾಯಕ ಯತ್ನಾಳ್ ಒಂದು ತಂಡವನ್ನ, ಪರ್ಯಾಯ ಶಕ್ತಿಯನ್ನ ಕಟ್ಟೋದು ಖಚಿತವಾಗೇ ಬಿಟ್ಟಿದೆಯಾ? ರಾಜ್ಯ BJPಯಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದು, ಕವಲುದಾರಿ ಅಂತ ಒಂದು ಬೆಳವಣಿಗೆ ಆಗುವಂಥ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಯತ್ನಾಳ್ ಅವರ ಭಿನ್ನ ನಡೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅವರು.
ನನ್ನ ಶಕ್ತಿ ತೋರಿಸೋದಕ್ಕೆ ನಾನೇ ವೇದಿಕೆ ಕಟ್ಕೊಳ್ತೀನಿ ಅಂತ. ಈ ಕಡೆ ವಿಜಯೇಂದ್ರಗೆ ಹೈಕಮಾಂಡ್ ಆಶೀರ್ವದಿಸಿ ಒಂದಷ್ಟು ಕಂಡೀಷನ್ಗಳನ್ನು ಹಾಕ್ತಿರೋದು, ಎಲ್ಲ ಬಗೆಯಲ್ಲಿ ಎಲ್ಲರನ್ನ ಸರಿದೂಗಿಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತ. ಸೊ ಮುಂದಿನ ದಿನಗಳಲ್ಲಿ ರಾಜ್ಯ BJPಯಲ್ಲಿ ಮತ್ತಷ್ಟು ಸವಾಲುಗಳು ಎದುರಾಗಬಹುದು. ಯತ್ನಾಳ್ ಯಾವ ರೀತಿ ಅಡೆತಡೆಯಾಗಿ ಕಾಡಲಿದ್ದಾರೆ, ಸಂಕಷ್ಟವನ್ನು ತಂದಿಡ್ಲಿದ್ದಾರೆ, ಅಥವಾ ಈಶ್ವರಪ್ಪನವ್ರ ಕಥೆ ಆಗತ್ತೆ ಅವ್ರಿಗೆ ಅಂತ ಈಗ ವಿಜಯೇಂದ್ರ ಬಣ ಹೇಳ್ತಿರೋದು. ಯತ್ನಾಳ್ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ, ನಮಗೇನು ನಷ್ಟನೂ ಇಲ್ಲ ಅವರಿಂದ ಅಂತ. ಹಾಗಾಗಿ ಈಶ್ವರಪ್ಪನವರ ಕಥೆಗೆ ಅವರು ಹೋಗಿ ಕೂರ್ತಾರೆ ಅನ್ನುವ ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ. ಕಾದು ನೋಡಬೇಕು ಯತ್ನಾಳ್ ಅವರ ಸಾಮರ್ಥ್ಯ ಸಾಬೀತು ಮಾಡುವಲ್ಲಿ ಯಶಸ್ವಿಯಾಗ್ತಾರ ಹೊರನಡೆದ ಮೇಲೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.